ಭಾರತದ ವಾಯುನೆಲೆಯನ್ನು ನುಗ್ಗಲು ಯತ್ನಿಸಿದಂತಹ ಡ್ರೋನ್ ಅನ್ನು ಕೂಡ ಉಡೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪಿ ಪಾಕ್ನ ಡ್ರೋನ್ ಅನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನೆ. 50 ಪಾಕ್ ಡ್ರೋನ್ಗಳನ್ನು ಸರ್ವನಾಶ ಮಾಡಿರುವಂತಹದ್ದು. ಭಾರತದ ವಾಯುನೆಲೆಯನ್ನು ನುಗ್ಗಿಸಲಿಕ್ಕೆ ಡ್ರೋನ್ ಅನ್ನ ಬಳಕೆ ಮಾಡಿತ್ತು ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಸಣ್ಣ ಡ್ರೋನು, ಮಿಸೈಲ್ಸು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನೂ ಕೂಡ ಗಡಿಯಲ್ಲಿಯೇ ತಡೆಯುವ, ಎಲ್ಲವನ್ನೂ ಕೂಡ ಆಗಸದಲ್ಲಿಯೇ ಉಡೀಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪಾಪಿ ಪಾಕ್ನ ಡ್ರೋನ್ ಕೃತ್ಯವನ್ನ ಭಾರತ ಈ ಮೂಲಕ ವಿಫಲಗೊಳಿಸುವಂತಲೂ ಕೂಡ ಮುಂದಾಗಿರುವಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50 ಪಾಕಿಸ್ತಾನದ ಡ್ರೋನ್ಗಳನ್ನು ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸ ಆಗಿರುವಂತಹದ್ದು. ಅದಕ್ಕೆ ಕಾರಣ ಒನ್ಸ್ ಅಗೇನ್ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಸುದರ್ಶನ ಚಕ್ರದ ಮೂಲಕ ಪಾಕಿಸ್ತಾನದ ಎಲ್ಲ ಪ್ಲಾನ್ಗಳು ಕೂಡ ಉಡೀಸಾಗ್ತಾ ಇದೆ. ಉಧಂಪುರ್, ಸಾಂಬಾ, ಅಕ್ನೂರ್ನಲ್ಲಿ ಡ್ರೋನ್ ದಾಳಿಗೆ ಪಾಕಿಸ್ತಾನ ನಿರಂತರವಾಗಿ ಯತ್ನಿಸಿತ್ತು. ಕಳೆದ ರಾತ್ರಿಯಿಂದಲೂ ಕೂಡ ಇದೇ ಕುತಂತ್ರವನ್ನು ಮಾಡ್ತಾ ಇತ್ತು. S-400 ಮೂಲಕ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿರುವಂತಹದ್ದು. ಪಾಕಿಸ್ತಾನ ಭಾರತದ ಗಡಿಯಲ್ಲಿ 4 ಕಡೆಗಳಲ್ಲಿ ಈ ಸ್ಕ್ವಾಡ್ರನ್ಗಳ ನಿಯೋಜನೆಯನ್ನ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಪಾಕ್ಗೆ ಶಾಕ್ ಅನ್ನ ಕೊಡ್ತಾ ಇದೆ ಭಾರತ. ಒಂದು ಕಡೆ ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡು ಬಂದಂತಹ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಹೊಡೆದುರುಳಿಸುವ ಕೆಲಸ ಆದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ನೇರವಾಗಿ ಕ್ಷಿಪಣಿಗಳು, ಡ್ರೋನ್ ಮೂಲಕ ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ನಿನ್ನೆ ಮುಖ್ಯವಾಗಿ ಯುರೋಪ್ ಮತ್ತು ಹಿರೋನ್ ಅನ್ನುವಂತಹ ಡ್ರೋನ್ಗಳ ಮೂಲಕ, ಇಸ್ರೇಲ್ನಿಂದ ಇಂಪೋರ್ಟ್ ಮಾಡಿಕೊಂಡಂತಹ ಡ್ರೋನ್ ಮೂಲಕ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಅಲ್ಲೋಲ ಕಲ್ಲೋಲವನ್ನು ಭಾರತ ಸೃಷ್ಟಿ ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಉದ್ವಿಗ್ನಗೊಳ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದಿಂದ ಈಗ ಭಾರತದ ಮೇಲೆ ಮಿಸೈಲ್ಸ್ ಮತ್ತು ಡ್ರೋನ್ಗಳ ಅಟ್ಯಾಕ್ ಆಗ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ? ಪಾಕಿಸ್ತಾನದ ಪ್ಲಾನ್ ಹೇಗೆ ಫ್ಲಾಪ್ ಆಗ್ತಾ ಇದೆ? ಎಕ್ಸ್ಪ್ಲೈನ್ ಮಾಡಬಹುದಾ ಅಂಥೇಳಿ. ಪ್ರಮುಖವಾಗಿ ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರು ಪಾರ್ಟ್ 2 ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವರ ಜೊತೆ ಒಂದು ಮಹತ್ವದ ಮಾತುಕತೆಗೆ ಅಥವಾ ಸಭೆಯನ್ನು ಕೂಡ ನಡೆಸಿದ್ರು. ಅಲ್ಲಿ ಯಾವ ಸೇನೆಗಳಿಂದ ಯಾವ ರೀತಿಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿವೆ ಅನ್ನುವಂಥದ್ದನ್ನ ಖುದ್ದು ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನ ಪಡೆದಿದ್ರು. ಅದರಲ್ಲಿ ಸುದರ್ಶನ ಚಕ್ರ, ಇದು ಏರ್ ಸಿಸ್ಟಮ್ ಏನಿದೆ, ಇದು ತುಂಬಾ ಬಲಿಷ್ಠ ಮತ್ತೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹೊಂದಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್. ಸುಮಾರು 400 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಎನಿಮಿಗಳು ಬಂದ್ರೆ ಅಥವಾ ಆ ಒಂದು ದೇಶಕ್ಕೆ ಎಂಟ್ರಿ ಆದ್ರೆ ಅದನ್ನ ಪತ್ತೆ ಹಚ್ಚುವ ಕೆಲಸ ಈ ಒಂದು ಏರ್ ಮಾಡುತ್ತೆ. ಜೊತೆಗೆ 400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಏನಾದ್ರೂ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅದನ್ನ ಡೈರೆಕ್ಟ್ ಆಗಿ ಅದನ್ನ ಹೊಡೆದುರುಳಿಸಬಹುದು. ಯುದ್ಧ ವಿಮಾನಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಅಥವಾ ಶತ್ರು ರಾಷ್ಟ್ರದಿಂದ ಯಾವುದೇ ಆ ಒಂದು ರೇಂಜ್ ಒಳಭಾಗಕ್ಕೆ ಬಂದ್ರೆ ಕಂಪ್ಲೀಟ್ ಆಗಿ ಅದನ್ನ ನಾಶ ಮಾಡಬಹುದು. ಅಂತಹ ಕೆಪಾಸಿಟಿ ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಇಂತಹ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಡಿಫೆನ್ಸ್ ಸಿಸ್ಟಮ್ ನ ಬಗ್ಗೆ ಕೂಡ ರಾಜನಾಥ್ ಕೊಟ್ಟಿದ್ರು. ಏನಾದ್ರು ಅಂದ್ರೆ ಪ್ರಮುಖವಾಗಿ ಪಾಕಿಸ್ತಾನದ ಮಾಡ್ಕೊಂಡು ಅಲ್ಲಿ ಏನಾದ್ರೂ ಉಡಿಸು ಮಾಡಿದ್ರೆ ಅಟ್ಯಾಕ್ ಈಸಿ ಪಾಯಿಂಟ್ಗಳನ್ನ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಲಾಹೋರ್ನ ಏರ್ ಡಿಫೆನ್ಸ್ ಸಂಪೂರ್ಣವಾಗಿ ಧ್ವಂಸವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚೀನಾ ನಂಬಿಕೊಂಡು ಪಾಕಿಸ್ತಾನ ಯುದ್ಧ ಅಂಥೇಳಿ ಎದೆ ಉಬ್ಬಿಸ್ಕೊಂಡು ಬಂದಿತ್ತು. ಈಗ ಒಂದೊಂದೇ ಏಟಿಗೆ ಪತ್ರಗುಡ್ತಾ ಇದೆ.